ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಅರಿವು ಮೂಡಿಸುವ ಕಾರ್ಯಕ್ರಮದ ಶ್ರೀ ಮುಸ್ತಫಾ ಉದ್ಯಮಿ ಶಾಪೂರ್ ಅವರು ಚೀಫ್ ಮ್ಯಾನೇಜರ್ ಲೀಡ್ ಬ್ಯಾಂಕ್ ಜಾಗೀರ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ಶ್ರೀ ಮುಸ್ತಫಾ ಉದ್ಯಮಿ ಶಾಪೂರ್ ಅವರು ಚೀಫ್ ಮ್ಯಾನೇಜರ್ ಲೀಡ್ ಬ್ಯಾಂಕ್ ಜಾಗೀರ್ ಅವರಿಗೆ ಈ ವೇದಿಕೆ ಪರವಾಗಿ ಹಾಗೂ ಹೊಸದಾಗಿ ಬರ್ತಾ ಇದೆ. ಸೊ ಈ ಬರ್ತಾ ಇರೋ ಈ ಬೆಳವಣಿಗೆ ಆಗ್ತಾ ಇರುವಂತ ನಮ್ಮ ಜಿಲ್ಲೆಯಲ್ಲಿ ಯಾರಿಗೆ ಏನು ಆಸಕ್ತಿ ಇದೆ, ನಿಮಗೆ ಆಲ್ರೆಡಿ ಯಾರೇ ಆಗಲಿ ಒಂದು ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೀವು ಆಲ್ರೆಡಿ ಎಲ್ಲರೂ ಪ್ಲಾನ್ ಮಾಡ್ಕೊಂಡಿರ್ತೀರ, ನೀವು ಈ ರೀತಿಯಾಗಿ ನಾವು ಮಾಡಬೇಕು, ಮುಂದೆ ನಾವು ಈ ಥರ ಮಾಡಬೇಕು ಅಂತ. ಸೊ ನಿಮಗೆ ಯಾವುದೇ ಬ್ಯಾಂಕಿಗೆ ಕೆನರಾ ಬ್ಯಾಂಕಿಗೆ ಬನ್ನಿ ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ ನಿಮಗೆ ಮಾಹಿತಿ ಸಿಗುತ್ತೆ. ಸುಮಾರು 60% 60% ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತದೆ MSME. ಸೊ MSMEಗೆ ನಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರದ ಬಹಳ ಹೆಚ್ಚಿನ ಒತ್ತು ಕೊಟ್ಟು ಸುಧಾರಣೆ ಮಾಡಬೇಕನ್ನೋ ಉದ್ದೇಶದಿಂದಲೇ ಈ ನ್ಯಾಪ್ ತಂದರು. ಇದು ಸುಮಾರು ಇಡೀ ಇಂಡಿಯಾದಾಗ 1,600 ಕೋಟಿ ಅಷ್ಟು ವೆಚ್ಚ ಮಾಡತ್ತ ಇಡೀ ಸ್ಟೇಟ್ನ ಇಡೀ ರಾಜ್ಯದ ಬ್ಯಾಂಕರ್ಸು, ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್, MSME ಆ್ಯಂಡ್ ಬಯರ್ಸ್, ಈ ಮೂರು ಒಂದು ಸಂಸ್ಥೆಗಳಿಗೆ ಒಂದು ಕಾಮನ್ ಪ್ಲಾಟ್ಫಾರ್ಮ್. ಇದರಿಂದ ಏನು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ, ನಮಗೆ ಈಗ MSME ಅವರಿಗೆ ಪರ್ಟಿಕ್ಯುಲರ್ ಆಗಿ MSME ಅವರು ಮಾಡಿದಂತಹ ಪ್ರಾಡಕ್ಟನ್ನು ನೀವು ಯಾವುದೋ ಒಂದು ಕಾರ್ಪೊರೇಟ್ ಇದು ಸಪ್ಲೈಯರ್ಸಿಗೆ ಕೊಟ್ಟಾಗ ಅಲ್ಲಿಂದ ಬರಬೇಕಾಗಿದ್ರೆ ಏನು ನಿಮಗೆ ಪೇಮೆಂಟ್ ಮಾಡಬೇಕಾಗಿದ್ರೆ ಸುಮಾರು ಒಂದು ವಾರ ಇರ್ಬೋದು, ಅಥವಾ 4 ದಿವಸ ಇರ್ಬೋದು, 10 ದಿವಸ ಇರ್ಬೋದು, ಈ ಥರ ಲೇಟ್ ಆಗುವಂತಹ ಚಾನ್ಸಸ್ ಇದೆ. ಇಂಥ ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಥವಾ ಇಂಥ ಒಂದು ಸೊಲ್ಯೂಷನ್ ಇದೆ, ಬಹಳ ಜನಕ್ಕೆ ಖುಷಿ ಆಗುತ್ತೆ. ಅಂದ್ರೆ ನಮಗೆ ಯುಟಿಲೈಸ್ ಮಾಡಿಕೊಂಡ್ರೆ ಸೋ ಮೆನಿ ಟೈಮ್ಸ್ ವಾಟ್ ವಿ ಸೇ ಇಸ್, ನಾವು ಏನಂತೀವಿ, ಗೌರ್ಮೆಂಟ್ ನಮಗೋಸ್ಕರ ಇದು ಮಾಡಲ್ಲ, ಹಾಗೆ ಮಾಡಲ್ಲ, ಇದು ಮಾಡಲ್ಲ. ಗೌರ್ಮೆಂಟ್ ತುಂಬಾ ಮಾಡ್ತಾ ಇದೆ. ಅದಕ್ಕೆ ನಾವು ಅದನ್ನ ಅವೇರ್ನೆಸ್ ಫಸ್ಟ್ ತಗೊಳ್ಬೇಕು. ಅವೇರ್ನೆಸ್ ತಗೊಂಡ್ಮೇಲೆ ಅದನ್ನ ಇಂಪ್ಲಿಮೆಂಟೇಷನ್, ಅದರ ಯುಟಿಲೈಸೇಷನ್ಸ್. ಜಾತ್ರೆಗೆ ಇಲ್ಲಿ ತೋಟಗಾರಿಕೆ ಇಲಾಖೆಯವರು ನಮ್ಮ ಕರ್ನಾಟಕದ ಹೆಮ್ಮೆ ಸಾಲುಮರದ ತಿಮ್ಮಕ್ಕ ಅವ್ರ ಸ್ಟ್ಯಾಚು ಮಾಡಿದ್ ನೋಡಿ ತುಂಬಾ ಖುಷಿ ಆಯ್ತು. ಆಮೇಲೆ ಇಲ್ಲಿ ಫ್ಲವರ್ ಪಾಟ್ ಅರೇಂಜ್ಮೆಂಟು, ಆಮೇಲೆ ಹೈಡ್ರೋಫೋನಿಕ್ಸ್, ಆಮೇಲೆ ಈ ಪಾಟ್ ಅರೇಂಜ್ಮೆಂಟು, ಫ್ಲವರ್, ಆಮೇಲೆ ಬಟರ್ಫ್ಲೈ ಫ್ಲವರ್ ಅಲ್ಲಿ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿದೆ. ಐಡಿಯಾಯಿಂದ ಬರಕತ್ತಾರ, ಅದ್ ನೋಡಿ ನಮ್ಗೆಲ್ಲ ಚೆನ್ನಾಗಿ ಅನಿಸ್ತಾ ಇದೆ. ಸಾಲುಮರದ ತಿಮ್ಮಕ್ಕ ಕಾನ್ಸೆಪ್ಟ್ ತಗೊಂಡಿದ್ರು, ಅದು ಹುಡುಗರಿಗೆ ಒಂಥರ ನೋಡಿದ್ರೆ ಅವ್ರಿಗೆ ಗೊತ್ತಾಗತ್ತಲ್ಲ ಅವರ ವೈಶಿಷ್ಟ್ಯತೆ ಏನು, ಅವ್ರು ಏನ್ ಮಾಡಿದ್ರು ಅನ್ನೋದೇ ಈ ತರ ಅವರು ಎಲ್ಲರಿಗೂ ಗೊತ್ತಾಗಂಗ್ ಮಾಡಕತ್ತಾರಲ್ಲ, ಅದೊಂಥರ ಒಳ್ಳೆ ಐಡಿಯಾ ಅನಿಸ್ತಾ ಇದೆ. ವತಿಯಿಂದ ಏನು ಸ್ಟಾಲ್ ಹಾಕಿದ್ದಾರೆ ಇಲ್ಲಿ. ಇದು ಜಲಕೃಷಿ ಅಂತ ಹೇಳಿ, ಈ ಜಲಕೃಷಿ ಅಂತಂದ್ರೆ ಇದು ಕಮರ್ಷಿಯಲ್ ಆಗಿ ಬೆಳೆಯುವಂತ
ನಾವು ಮಾಡಿ ಮೇಲೆ ಆಗಿರ್ಬೋದು ಅಥವಾ ಎಲ್ಲಾರ ನಮ್ಮ ಮನೆ ಮುಂದೆ ಜಾಗ ಇದ್ದಲ್ಲಿ ಖಾಲಿ ಜಾಗ ಇದ್ದಲ್ಲಿ ಕೂಡ ಬೆಳೆಯಬಹುದು. ಇಲ್ಲಿದು ಮಣ್ಣಿಲ್ಲದೆ ಬೆಳೆಯಬಹುದು. ನಮ್ಮ ಗವಿಸಿದ್ದೇಶ್ವರ ಜಾತ್ರಾ ಅಂಗವಾಗಿ ಫಲಪುಷ್ಪ ಪ್ರದರ್ಶನವನ್ನು ಆಯೋಜಿಸ್ತೀವಿ. ಈ ವರ್ಷದ ಮುಖ್ಯವಾದ ಒಂದು ಧ್ಯೇಯ ಅಂತಂದ್ರೆ, ಈ ವರ್ಷ ನಮ್ಮ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ದೈವಾಧೀನರಾದ್ರಿಂದ ಅದೇ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ವೃಕ್ಷ ಮಾತೆಯನ್ನ ಸುಮಾರು 20 ಅಡಿ ಎತ್ತರದ ವೃಕ್ಷ ಮಾತೆಯನ್ನ ನಿರ್ಮಿಸಿ ನಮ್ಮ ಸಾಲುಮರದ ತಿಮ್ಮಕ್ಕನ ಏನು ಆಶಯಗಳಿದ್ವು ಅವನ್ನ ಜನರಿಗೆ ಮುಟ್ಟಿಸೋ ರೀತಿಯಲ್ಲಿ ಇಲ್ಲೊಂದು ನಾವು ಸ್ತಬ್ಧ ಚಿತ್ರವನ್ನು ಏರ್ಪಡಿಸಿದ್ವಿ. ಪಾರ್ಕಲ್ಲಿ 1,40,00,000. ಯಾಕೆ ಅಂತಂದರೆ ಈಗ ಆಲ್ರೆಡಿ ಡೆವಲಪ್ ಆಗಿರೋದನ್ನ ಇನ್ನು ಸ್ವಲ್ಪ ಅಭಿವೃದ್ಧಿಪಡಿಸಿ ಮೇಂಟೆನೆನ್ಸ್ ಮಾಡೋ ಒಂದು ಸರ್ವಜ್ಞ ಪಾರ್ಕ್ ಮತ್ತು ಕುವೆಂಪು ಪಾರ್ಕ್ ಇರುತ್ತೆ. ಅದ್ರ ಜೊತೆಗೆ ಆರ್ಜಿ ಲೇಔಟ್ ಅಂತ ಪಾರ್ಕ್, ದೊಡ್ಡ ಪಾರ್ಕ್ ಇದೆ, ಅದು 1,40,00,000. ಇನ್ನೂ ಅದೇನೂ ಡೆವಲಪ್ಮೆಂಟ್ ಮಾಡಿಲ್ಲ. ಅದನ್ನು ಸಂಪೂರ್ಣ ಪ್ರಮಾಣದಲ್ಲಿ ಡೆವಲಪ್ಮೆಂಟು ಮಾಡಬೇಕು. ಆ ಒಂದು ಜನಸ್ನೇಹಿಯಾಗಿ ಏನೇನು ಮೂಲಭೂತ ಸೌಕರ್ಯ ಒದಗಿಸಿ ಅದನ್ನು ಮೇಂಟೆನೆನ್ಸು ಮಾಡೋ ನಿಟ್ಟಿನಲ್ಲಿ ಅದೆಲ್ಲ DPR ಆಗಿ 2 ಟೆಂಡರ್ ಆಗಿ 30 ಲಕ್ಷದ 2 ಟೆಂಡರ್ ಆಗಿದೆ. ಅದು ವರ್ಕ್ ಆರ್ಡರ್ ಕೊಟ್ಟಿದ್ದೇವೆ. ಅದನ್ನು ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಹತ್ತಿರದಲ್ಲೇ. ನಮ್ಮ ಆರೋಗ್ಯ ಮುಖ್ಯ, ಅಷ್ಟೊಂದು ಉಪಯೋಗಿಸ್ಕೊಳ್ತಾ ಇಲ್ಲ ನನ್ನ ಪ್ರಕಾರ. ನೋಡಿ, ನಮ್ಮದು ಹೆಚ್ಚು ಕಡಿಮೆ ಕೋಲಾರಿಗೆ 10 ಕಿಲೋಮೀಟ್ರ್ ದೂರ ಇರ್ತದೆ ನನ್ನೂರು. ಬೆಳಿಗ್ಗೆ ಚಳಿ ಮಳೆ ಗಾಳಿ ಏನೇ ಇದ್ದರೂ ಕೂಡ ನಾವು ನಮ್ಮ ನಿರಂತರ ಕಾಯಕದಲ್ಲಿ ಸೈಕ್ಲಲ್ಲಿ ಬಂದು ಸ್ಟೇಡಿಯಂ ಅಥವಾ ಪಾರ್ಕಲ್ಲಿ ಬೆವರು ಸುರಿಸ್ತಾ ಸುಮಾರು 43 ವರ್ಷಗಳಿಂದ ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಇದರಿಂದ ನಾವು ತುಂಬ ಆರೋಗ್ಯವಾಗಿ ಮತ್ತು ಅದನ್ನು ಅನುಭವಿಸ್ತಾ ಇದ್ದೀವಿ. ಮಾಡಿದರೆ ಖಂಡಿತವಾಗಿ ಅದು ಅಸಾಧ್ಯ. ಸಂವಿಧಾನದ ಪರಿಚ್ಛೇದ 5ರಲ್ಲಿ ರಜೆ ಮಾತ್ರ. ರಜೆ ಅಂದ್ರೆ ಮೊದಲು ಬಲಿಯಾಗುವಂಥವ್ರು 3 ಕ್ಯಾಟಗರಿ. 1 ಮಕ್ಕಳು, 2 ಮಹಿಳೆಯರು, 3 ವೃದ್ಧರು. ಹೌದಲ್ವಾ? ಇದಕ್ಕೆ ಇಡೀ ಜಗತ್ತಿನ ಇತಿಹಾಸದಲ್ಲಿ ನಾವು ಎಲ್ಲೂ ತಿರುವಾಕಿದ್ರು ನೋಡ್ಬೋದು. ಇತ್ತೀಚೆಗೆ ನಡೆದಂಥ ಉಕ್ರೇನು ಇನ್ನೆಲ್ಲ ಗಲಾಟೆ ನೋಡ್ತಾ ಇದ್ದೀವಿ. ಅಲ್ಲೆಲ್ಲ ಕಡೆ ಬಾಂಬ್ ಬಿದ್ದಾಗ, ಅಲ್ಲೆಲ್ಲ ಆಸ್ಪತ್ರೆಗಳ ಮೇಲೆ ಬಾಂಬ್ ಹಾಕಿದಾಗ ನವಜಾತ ಶಿಶುಗಳು ಏನಾಗಿದ್ದಾವೆ, 100 ನವಜಾತ ಶಿಶುಗಳು ಸಾವನ್ನಪ್ಪಿದ್ದಾರೆ. ಹಾಗಾಗಿ ಮಹಿಳೆಯರು, ಮಕ್ಕಳು ಮತ್ತು ವೃದ್ಧರು ತುಂಬ ಸಂಕಷ್ಟಕ್ಕೀಡಾಗೋದನ್ನ ನೋಡ್ತಿದ್ದೀವಿ. ಸೊಸೈಟಿಗಳನ್ನ ಕಟ್ಟೋದಕ್ಕೆ ಮಕ್ಕಳ ಒಂದು ಏನು ಪಾತ್ರ ಇದೆ, ನಿಮ್ಮ ಬೆಳವಣಿಗೆ ಏನಿದೆ, ಸದೃಢ ಭಾರತ ನಿರ್ಮಾಣಕ್ಕಾಗಿ ನಿಮ್ಮ ಕೊಡುಗೆ ಮುಂದೆ ಏನಿದೆ, ಅದು ನಿಮ್ಮ ಹಕ್ಕುಗಳನ್ನ ಅರಿವು ಉಂಟಾದಾಗ ಮಾತ್ರ ನೀವು ನಿಮ್ಮ ಸಾಮರ್ಥ್ಯದ ಸಂಪೂರ್ಣ ಫಲವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ದೇಶ ನಿರ್ಮಾಣದಲ್ಲಿ. ಆದ್ದರಿಂದ ಎಲ್ಲ ಮಕ್ಕಳುಗಳು ಕೂಡ ನಿಮ್ಮ ಹಕ್ಕುಗಳನ್ನ, ಜವಾಬ್ದಾರಿಗಳನ್ನ ಅರ್ಥಕೊಳ್ಬೇಕು ಮತ್ತು ಇತರೆ ನಿಮ್ಮ ಸಹಪಾಠಿಗಳಿಗೆ ಅದನ್ನು ತಿಳಿಸ್ಕೊಡ್ಬೇಕು. ಆ ಜ್ಞಾನವನ್ನು ಪಡೀಲಿಕ್ಕೆ ತಾವೆಲ್ಲರೂ ವಿವಿಧ ರೀತಿಯಾಗಿರ್ತಕ್ಕಂಥ ಜ್ಞಾನವುಳ್ಳಂಥ ವ್ಯಕ್ತಿಗಳಿಂದ ತಾವು ಅನುಭವಗಳನ್ನು ಪಡೆದುಕೊಂಡಾಗ ತಾವು ಕೂಡ ಒಳ್ಳೆಯ ಬುದ್ಧಿವಂತರಾಗಿ ಈ ದೇಶಕ್ಕೆ ಒಳ್ಳೆಯ ಶಕ್ತಿಯಾಗಿ ಮತ್ತು ಸಂಪತ್ತಾಗಿ ಬೆಳಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ತಾವೆಲ್ಲರೂ ಇವತ್ತು ಕೊಡುವಂಥ ತರಬೇತಿಯನ್ನು ಅಚ್ಚುಕಟ್ಟಾಗಿ ಕಲಿಬೇಕಂತಕ್ಕಂಥದ್ದು ನನ್ನ ಉದ್ದೇಶ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ಸತ್ಯದ ಕೈಗನ್ನಡಿ ವಂದನೆಗಳು.